ಹಣ ತೆಗೆದುಕೊಂಡು ಈ ಖಾತಾ ಮಾಡಿಕೊಡುವಂಥದ್ದು ಅಥವಾ ಈ ಖಾತಾ ಮಾಡಿಕೊಡುವಂಥದ್ದು ಆಗಬಾರ್ದು. ಮತ್ತು ಸುಮಾರು 11,000ಕ್ಕೂ ಹೆಚ್ಚು ಅಪ್ಲಿಕೇಶನ್ಸು ಪಾಲಿಕೆನಲ್ಲಿ ಈ ಖಾತಾ ಮಾಡೋದಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನು ಒಂದು ವಾರದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು, ಜನಗಳಿಗೆ ವಿನಾಕಾರಣ ಅಲಿಸಬಾರ್ದು ಕಚೇರಿಗಳಿಗೆ ಅಂತ ಹೇಳಿದ್ದಾರೆ. ಇಲ್ಲ ನಮ್ಮ ಬೆಂಗಳೂರು ಹೊರಗಡೆ ಕೂಡ ಅದನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಇಲ್ಲ ಆಗುತ್ತೆ. ಬೆಳಗಾವಿ ನಗರದಲ್ಲಿ ವಿಶ್ವ ದರ್ಜೆಯ ಒಂದು ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ಅದರ ನಿರ್ವಹಣೆ ಆಗದೆ ಅದು ಹಾಳಾಗಿ ಬಿದ್ದಿದೆ. ಅದ್ರ ಜೊತೆಗೆ ಮಕ್ಕಳ ಏನು ಉದ್ಯಾನಗಳಿದ್ದು ಅವು ಸಂಪೂರ್ಣವಾಗಿ ಹಾಳಾಗಿವೆ. ಎಲ್ಲ ಅಟ್ಕೆ ಸಾಮಾನುಗಳು ಮುರಿದು ಬಿದ್ದಿವೆ. ಪಾಲಿಕೆಯವರು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ತಾವು ಸಚಿವರಾಗಿದ್ದೀರಿ, ಯಾವ ರೀತಿ ಸಭೆಯಲ್ಲಿ ಶಾಸಕರು ಇದ್ರು, ಮಹಾಪೌರರಿದ್ರು, ಉಪಮಹಾಪೌರರಿದ್ರು. ಬಟ್ ಈ ಒಂದು ಸಮಸ್ಯೆ ನನ್ನ ಗಮನಕ್ಕೆ ತಂದಿಲ್ಲ. ಖಂಡಿತ ಈಗ ನೀವು ತಂದಿದ್ದೀರಾ, ಅದನ್ನು ಕೂಡ ಆಯುಕ್ತರ ಜೊತೆ ಮಾತಾಡ್ತಾರೆ. ನಗರ ಸರ್ ವಿಸ್ತರಣೆ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಏನಾದ್ರೂ ಬೃಹತ್ ಬೆಳಗಾವಿ ವಿಭಾಗ ಮಾಡುವಂತಹದ್ದು ಮಹಾನಗರ ಪಾಲಿಕೆ ಇಲ್ಲ. ಈಗ ಬೆಳಗಾವಿಯಲ್ಲಿ ಇರುವಂಥ ಜನಸಂಖ್ಯೆ 5.5 ಲಕ್ಷ. ಸೊ ಅದನ್ನ ಇನ್ನೂ ಬೃಹತ್ ಬೆಂಗಳೂರು ಮಾಡಬೇಕು, ಬೃಹತ್ ಬೆಳಗಾವಿ ಪಾಲಿಕೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಕ್ರೈಟೀರಿಯಾಗಳೆಲ್ಲ ಇರುತ್ತೆ, ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತೇಳಿ. ಸೊ ಅದಕ್ಕೆಲ್ಲ ಇದು ಬೆಳಗಾವಿ ಫಿಟ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಅದ್ರ ನಂತರನೇ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಕೆಲವೊಂದು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಕೂಡಿಸಿಕೊಂಡಿರಲ್ಲ. ಈಗಾಗಲೇ ಅಂತದೊಂದು ದೃಷ್ಟಿಕೋನದಿಂದ ಮಹಾನಗರ ಪಾಲಿಕೆಯನ್ನು ವಿಸ್ತರಣೆ ಮಾಡೋದು ಸುಲಭ ಅನ್ನುವಂಥ ಸ್ಥಿತಿ ಸಾರ್ವಜನಿಕರದ ಸರ್. ಅಂಥ ಒಂದು ಪ್ರಸ್ತಾಪ ಶಾಸಕರಿಂದನೂ ಬಂದಿಲ್ಲ ಮತ್ತು ಮಹಾಪೌರರಿಂದನೂ ಬಂದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಬೃಹತ್ ಮಹಾನಗರ ಪಾಲಿಕೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಕ್ರೈಟೀರಿಯಾಗಳನ್ನು ಅದು ಫುಲ್ಫಿಲ್ ಮಾಡಬೇಕಾಗತ್ತೆ. ಬಟ್ ಆ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡುತ್ತಾ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಪರಿಶೀಲನೆ ಮಾಡ್ತೀನಿ. ನನಗೆ ಗೊತ್ತಿರೋ ಹಾಗೆ 5.5 ಲಕ್ಷ ಪಾಪ್ಯುಲೇಷನ್ಗೆ ಬೃಹತ್ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡೋದಕ್ಕೆ ಈಗಲೇ ಬರೋದಿಲ್ಲ. ಬಟ್ ಅಫ್ಕೋರ್ಸ್ ಇಲ್ಲಿ ಒಂದು ಏನು ಮಹಾಯೋಜನೆ CDP ಮಾಡ್ತಾರಲ್ಲ ಪ್ಲ್ಯಾನು, ಅದು ಮಾಡಿ ಬಹಳ ವರ್ಷಗಳಾಗೋಗಿದೆ. 10 ವರ್ಷಗಳಿಗೊಮ್ಮೆ ಮಾಡಬೇಕು. 2024ಕ್ಕೆ ಅದು ಮುಗಿದಿದೆ. ಸೊ ಈಗ 2 ವರ್ಷ ಆಗಿದೆ, ಮತ್ತೆ ಹೊಸದಾಗಿ ಮಾಡಬೇಕು. ಅದನ್ನು ಆದಷ್ಟು ಬೇಗ ಮಾಡಿ ಅಂತೇಳಿ ನನ್ನ ಸೂಚನೆ. ನಗರನ ಸ್ವಚ್ಛವಾಗಿಡಬೇಕು ಅಂತಂತಂದರೆ ಪೌರ ಕಾರ್ಮಿಕರು ಸರಿಯಾದ ಸಂಖ್ಯೆಯಲ್ಲಿ ಇರಬೇಕು. ಆವಾಗ ಮಾತ್ರ ನಗರನ ಸ್ವಚ್ಛವಾಗಿಡುವಂಥದ್ದು. ಈಗಾಗಲೇ ಒಂದಷ್ಟು ಕೊರತೆ ಇದೆ ಅಂತ ಹೇಳಿದ್ರು. ಈಗಾಗಲೇ ಒಂದು ಹೊಸದಾಗಿ ಮತ್ತೆ 24 ಜನ ಮತ್ತು ಬ್ಯಾಕ್ಲಾಗಲ್ಲಿ 13 ಜನ, ಒಟ್ಟು 24+13 ಜನ ಹೊಸದಾಗಿ ಪೌರ ಕಾರ್ಮಿಕರನ್ನು ತೊಗೊಳಕ್ಕೆ ಅವಕಾಶ ಇದೆ. ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾನೆ. ಮತ್ತು ಅಫ್ಕೋರ್ಸ್ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಎಲ್ಲೂ ಕೂಡ ಕಸ ಅನವಶ್ಯವಾಗಿ ಬಿದ್ದಿರಬಾರ್ದು. ಎಲ್ಲಿ ಆ ಥರ ಆಗಿದೆ ಅಂಥ ಕಡೆ ಬೇಗ ಅದನ್ನು ಕ್ಲಿಯರ್ ಮಾಡಿಸಿ, ಯಾರು ಅದನ್ನು ಕಸ ಹಾಕ್ತಾರೋ ಮೇಲೆ ದಂಡನೂ ವಿಧಿಸಬೇಕು. ಮತ್ತು 100% ಡ್ರೈ ಮತ್ತು ವೆಟ್ ವೇಸ್ಟ್ ಸೆಗ್ರಿಗೇಷನ್ ಆಗೋ ಮಾಡಬೇಕು ಅಂತೇಳಿ ಕೂಡ ನಾನು ಸೂಚನೆ ಕೊಡ್ತೀನಿ. ಪೌರ ಕಾರ್ಮಿಕರು ಇರೋದು ಒಂದು ಸಂಖ್ಯೆ, ಅಲ್ಲಿ ಕೆಲಸಕ್ಕೆ ಬರೋರು ಕಡಿಮೆ, ಮಾತ್ರ ಜಾಸ್ತಿ. ನಾ ವಿಚಾರಿಸ್ತೀನಿ ಯಾಕೆ ಅಂತಂತಂದರೆ ನನಗೆ ಅವರು ಇಷ್ಟು ಜನ ಇದ್ದಾರೆ ಅಂತ ಒಂದು ಸಂಖ್ಯೆ ಕೊಟ್ಟರು, ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನೀವು ಹೇಳ್ತಿದ್ದೀರಿ ತೋರಿಸ್ತಿರೋದು ಒಂದು ಸಂಖ್ಯೆ, ಅದನ್ನು ನಿಜವಾಗ್ಲೂ ಇರೋದು ಕಮ್ಮಿ ಅಂತ ಹೇಳ್ತಾ ಇದ್ದೀರಿ. ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ. 40 ಗ್ರಾಮಗಳನ್ನ ಪಾಲಿಕೆ ವ್ಯಾಪ್ತಿಗೆ ಸೇರಿಸಬೇಕನ್ನುವಂತ ಪ್ರಸ್ತಾವನೆ ಇದೆ. ಅದು ಈಗ ಚಿಂಬಳೆವರೆಗೂ ಕೂಡ ಗೊತ್ತಿದೆ. 52 ಗ್ರಾಮ ಪಂಚಾಯತಿ ಬುಡ ವ್ಯಾಪ್ತಿಗೆ ತಗೊಂಡಿದ್ದಾರೆ. ಅಲ್ಲಿ ಯಾವುದು ವಸತಿ ಯೋಜನೆಗಳನ್ನು ಮಾಡಲಿಕ್ಕೆ ಅನುಮತಿನೂ ಕೊಡ್ತಾ ಇಲ್ಲ. ಹೀಗಾಗಿ ದೊಡ್ಡ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಹೀಗಾಗಿ ಯಾವುದೇ ಹೊಸ ಸ್ಕೀಮ್ಗಳು ಇಲ್ಲ, ವಸತಿ ಸ್ಕೀಮ್ಗಳು. ಜನ ತೊಂದರೆಯಲ್ಲಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತೀರಾ? ಈಗ ಪ್ರಸ್ತಾವನೆ ಪರಿಶೀಲನೆ ಮಾಡ್ತೀನಿ. ಅದನ್ನು ಸೇರಿಸೋದಕ್ಕೆ ಸಾಧ್ಯ ಆದರೆ ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರು ಸೇರಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಸೇರಿಸಿದ ಮೇಲೆ ಅದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇಲ್ಲ ಅಂತಂತಂದರೆ ಸೇರಿಸಿ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಅನುದಾನ ಇದೆಯಾ ಇಲ್ವಾ ಅದೆಲ್ಲ ನೋಡಿ ಅದನ್ನು ಪರಿಶೀಲನೆ ಮಾಡಿ ಚರ್ಚೆ ಹೌದು. ಸಾಯಂಕಾಲ ಅದರೊಳಗೆ ಭಾಗವಹಿಸ್ತಾ ಇದೆ. ಈಗ ತಂದೆಯವರು ಈಗಲೂ ಇದ್ದಾರೆ. ಸೊ ಅವರು ಹೇಳಿದ್ದಾರೆ, ಅವರು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಇರ್ತೀನಿ, ಮತ್ತು ಎಲ್ಲ ಹಿಂದ ವರ್ಗಗಳಿರ್ಬೋದು, ಯಾವುದೇ ದುರ್ಬಲ ವರ್ಗದವ್ರು ಇರ್ಬೋದು, ಅವ್ರ ಪರವಾಗಿ ಇನ್ನೂ ರಾಜಕಾರಣ ಮಾಡ್ತೇನೆ, ಅವ್ರ ಪರವಾಗಿ ದನಿ ಎತ್ತುತ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಭವಿಷ್ಯದಲ್ಲೂ ಕೂಡ ಅಹಿಂದ ಒಂದು ಏನು ಚಳುವಳಿದೆ ಅದು ಮುಂದುವರಿಬೇಕು. ನಾ ಹಿಂದೆ ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಕೂಡ
ಅದ್ರ ಬಗ್ಗೆ ನಾಯಕತ್ವ ತೆಗೆದುಕೊಳ್ಳಿ ಅಂತ. ಸೊ ಹಾಗಾಗಿ ಯಾವುದೇ ನಾಯಕರು ಇರ್ಬೋದು, ಬಹಳಷ್ಟು ಜನ ಇಂದ ಚಳುವಳಿಯಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಸೊ ಯಾವುದೇ ನಾಯಕರು ಈ ವರ್ಗಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಮುಂದೆ ಬಂದರೆ, ಅದ್ರ ಪರವಾಗಿ ಕೆಲಸ ಮಾಡಿದ್ರೆ, ಅವ್ರ ಪರವಾಗಿ ಧ್ವನಿ ಎತ್ತಿದ್ರೆ ಸಹಜವಾಗಿ ಅವರೇ ನಾಯಕರಾಗ್ತಾರೆ.